ಫಸ್ಟಿಗೆ ಹೇಳಲಿಕ್ಕೆ ಆಗ್ಲಿಲ್ವಾ? ನೀವು ಹೋಟೆಲ್ಗೆ ಹೋಗ್ತೀವಿ ಅಂದ್ರೆ ನಮ್ಗೆ ಗೊತ್ತಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ನೋಡಿ ನಾವು ಮನೆಗೆ ಬಂದಿದ್ದೇವೆ. ಅಮ್ಮ ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ ಉಮ್ರಾದಿಂದ. ಅವ್ರು ಉಮ್ರಕ್ಕೆ ಹೋಗಿದ್ರಲ್ಲ, ಹಾಗೆ ಬಂದಿದ್ವಿ. ನೋಡಿ ಫ್ರೆಂಡ್ಸ್ ಹೇಗೆ ಮಾಡಿದೆ ಅಂತ ಹೇಳಿ. ಫುಲ್ಲು ದನಗಳೆಲ್ಲ 10 ದಿನ ಬಾಗಿಲು ಹಾಕಿದ್ವಿ. ದನಗಳೆಲ್ಲ ಫುಲ್ಲು ಒಂಥರ ಇದು ಮಾಡಿ ಇಟ್ಟಿದೆ, ಸೆಗಣಿ ಎಲ್ಲ ಹಾಕಿ ಎಲ್ಲ. ನೋಡಿ ಫ್ರೆಂಡ್ಸ್ ಹೇಗೆ ಉಂಟು ಅಂತೆಲ್ಲ ಹೇಳಿ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಷ್ಟೇ. ನೋಡಿ ಮನೆಯೆಲ್ಲ ಹೇಗೆ ಉಂಟು ಅಂತೆಲ್ಲ ಹೇಳಿ. ಫುಲ್ಲು ಧೂಳೆಲ್ಲ ಆಗಿ ಇದಾಗಿದೆ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಷ್ಟೇ. ಹಾಗೆ ಫ್ರೆಂಡ್ಸ್, ನಾವೀಗ ಊಟವನ್ನು ಉಂಟಲ್ಲ ಪಾರ್ಸೆಲ್ ತಗೊಂಡು ಬಂದಿದ್ದೇವೆ. ನನಗೆ ಮತ್ತು ನನ್ನ ಮಕ್ಕಳಿಗೆ ಮಾತ್ರ, ನಾವಿಬ್ಬರೇ ಇರೋದು ಮನೆಯಲ್ಲಿ. ಹಾಗೆ ಏನೆಲ್ಲ ಉಂಟು ಅಂತ ಹೇಳಿ ತೋರಿಸ್ತೇನೆ. ಇದು ನೋಡಿ, ಬಿಸಿ ಬಿಸಿ ಉಂಟು. ಮತ್ತು ಇದೊಂದು ಸಾರಿದೆ. ಮತ್ತು ನೋಡಿ ಸೀರಾ ಇದೆ. ಮತ್ತು ಮೊಸರು ಸಿಕ್ಕಿದೆ. ಇದರಲ್ಲಿ ಏನಿದೆ ಅಂತ ಹೇಳಿ ನೋಡುವ. ಈಚೆ ಬೀಟ್ರೋಟ್ ಎಲ್ಲ ಹಾಕಿ ಒಂದು ಪಲ್ಯ ಸಿಕ್ಕಿದೆ, ಮತ್ತು ಉಪ್ಪಿನಕಾಯಿ ಸಿಕ್ಕಿದೆ. ಇಷ್ಟೇ ಸಿಕ್ಕಿದ್ದು. ಹಾಗೆ ಊಟ ಮಾಡಿದ ಮೇಲೆ ಫುಲ್ಲು ಕ್ಲೀನ್ ಎಲ್ಲ ಮಾಡಿ ತೋರಿಸ್ತೇವೆ ಆಯಿತಾ, ಹೇಗೆ ಫುಲ್ ಕ್ಲೀನ್ ಮಾಡ್ತೇವೆ ಅಂತೆಲ್ಲ ಹೇಳಿ. ಯಾ ದೇವ್ರೆ, ಯಾಕೆ ನಾನು ಸುಮ್ಮನೆ ಫಸ್ಟಿಗೆ ಊಟ ಮಾಡಿದೆ ಆಯಿತಾ. ನೋಡಿ, ಇವರು ಊಟ ತರ್ತಾರೆ ಅಂತ ಗೊತ್ತಿದ್ರೆ ನಾನು ಹೋಟೆಲಿಂದ ತಗೊಳ್ಳೇ ಇರಲಿಲ್ಲ. ನನ್ನ ಹಣ ಸುಮ್ಮನೆ ವೇಸ್ಟ್ ಆಯ್ತು ಆಯಿತಾ. ವಾವ್, ಮಟನ್ ಕರಿ ಮತ್ತು ಊಟ. ನಿಮ್ಮ ಚಾನ್ಸ. ನಾವು ವೆಜ್ ತಗೊಂಡದ. ನೀವು ಬರುದಿಲ್ವ ಈಗ ಊಟ ಮಾಡ್ಲಿಕ್ಕೆ? ನೋಡುವಾಗ ಆಸೆ ಆಗ್ತಾ ಉಂಟು. ನನ್ನ ಹೊಟ್ಟೆ ಫುಲ್ ಆಗಿದ. ಆದ್ರೂ ಕೂಡ ಸ್ವಲ್ಪ ತಿಂತೇನೆ. ಎಂತದಾಗಿದ್ದು ನೀವು ಹೀಗೆ ತಿನ್ನೋದು ನನ್ನ ಎದುರಲ್ಲಿ? ನಿಂಗೂ ಕೂಡ ತಂದಿದ್ದೇನೆ ಪ್ಲೇಟ್. ಬಾ, ಸ್ವಲ್ಪ ಊಟ ಮಾಡಿ. ಅವಳು ಸ್ವಲ್ಪ ಊಟ ಮಾಡ್ತಾರೆ. ನಿಮ್ಗೆ ಫಸ್ಟಿಗೆ ಹೇಳಲಿಕ್ಕೆ ಆಗ್ಲಿಲ್ವಾ? ನೀವು ಹೋಟೆಲ್ಗೆ ಹೋಗ್ತೀವಿ ಅಂದ್ರೆ ನಮ್ಗೆ ಗೊತ್ತಿತ್ತು. ನಾನು ಸೀದಾ ಪಾರ್ಸೆಲ್ ತಗೊಂಡು ಬಂದದ್ದು. ಹೌದಾ? ಇಲ್ಲಿ ನಮ್ಮ ಹೋಟೆಲ್ ಬರ್ದಿತ್ತು, ನಾವು ತಿಂದು ಸ್ವಲ್ಪ ಟೇಸ್ಟ್ ನೋಡಿ ನಮ್ಗೆ ತುಂಬ ಸಿಗ್ತಾರೆ. ಆದ್ರೆ ನನಗೆ ಸ್ವಲ್ಪ ಕೂಡ ಆಯ್ತಾ, ನಾನು ಊಟ ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ನನಗೆ ಮಟನ್ ಕರಿ ಅಂತ ಹೇಳಿದ್ರೆ ತುಂಬ ಇಷ್ಟ ಅಲ್ಲ. ಇಲ್ಲಿ ನೋಡಿ, ನನ್ನ ಪ್ಲೇಟನ್ನು ಇವಳು ತಗೊಳ್ತಾ ಇದ್ದಾಳೆ ಆಯ್ತಾ. ತಂಗಿ ಮತ್ತು ಅತ್ತಿಗೆಲ್ಲ ಬಂದರು. ಅವರೇ ಬರುವಾಗ ತಂದದ್ದು. ಸಾಕ ನನಗೆ. ಹಾಗೆ ಫ್ರೆಂಡ್ಸ್, ಇದು ಹೀಗೆ ಉಂಟಲ್ಲ, ಫುಲ್ ಒಂಥರ ಟ್ರಾಶ್ ಇದೆ ಮನೆಯೆಲ್ಲ. ಹಾಗೆ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ತೋರಿಸ್ತೇವೆ ಹೇಗೆ ಮಾಡ್ತೇವೆ ಅಂತ ಹೇಳಿ. ನೋಡಿ ಹೇಗೆ ಆಗಿದೆ ಅಂತ ಹೇಳಿ. ಫುಲ್ ಅದೇನು ಹೇಳ್ತಾರೆ, ಏನದು? ಅದು ಮಳೆಗಾಲದಲ್ಲಿ ಆಗ್ತದಲ್ಲ, ಈ ಮರಕ್ಕೆಲ್ಲ ಜಾಸ್ತಿ ಆಗುದು ಮರದ್ದಲ್ವಾ. ಫ್ರೆಂಡ್ಸ್, ಹಾಗೆ ಫುಲ್ ಧೂಳೆಲ್ಲ ಇದೆ ನೋಡಿ. ಎಲ್ಲ ಕೆಲಸ ಎಲ್ಲ ಆಯಿತು ನೋಡಿ. ಫುಲ್ಲು ಡೀಪ್ ಎಲ್ಲ ಕ್ಲೀನ್ ಆಯಿತು ಎಲ್ಲ ನೋಡಿ.
ಹೇಗೆ ಉಂಟು ಅಂತ ಹೇಳಿ ನೋಡಿ ಅಂತೆ. ಫ್ರೆಂಡ್ಸ್, ಹಾಗೆ ನೋಡಿ ಅತ್ತಿಗೆಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಸಿಕ್ಕಿದೆ. ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ, ನೋಡುವನ ಹೇಗೆ ಉಂಟು ಅಂತೆಲ್ಲ ಹೇಳಿ. ಇದರಲ್ಲಿ ಏನೆಲ್ಲ ಬಂದಿದ? ಚಾರ್ಜರ್ ಎಲ್ಲ ಬರ್ತದಾ? ಚಾರ್ಜರ್ ಬಂದಿದೆ, ಕವರ್ ಕೂಡ ಬಂದಿದೆ, ಸಿಪಿನ್ ಒಳ್ಳೇದಿದೆ ಅಲ್ಲ. ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಯಾರೇನು ಅನ್ಕೊಳ್ಬೇಡಿ ಆಯ್ತಾ. ಅಂದ್ರೆ ವಿಡಿಯೋ ಮಾಡುವಾಗ ಸೌಂಡ್ ಎಲ್ಲ ಇರಿಟೇಷನ್ ಎಲ್ಲ ಇರ್ಬೋದು, ಯಾಕೆ 3 ಮಕ್ಕಳು ಕೂಡ ಒಟ್ಟಿಗೆ ಆಗಿದ್ದಾರೆ. ಹಾಗೆ ಹೇಗೆ ಆಗ್ತದೆ? ಖುಷಿ ಆಗ್ತದನ ಟಚ್ ಎಲ್ಲ? ಒಳ್ಳೆ ಉಂಟಾ? ಫುಲ್ ಸ್ಕ್ರೀನ್ ಅಲ್ಲ? ಹಾ, ಇನ್ನೆಲ್ಲ ಟಚ್ ಮಾಡ್ಬೇಕಷ್ಟೇ. ನಿಮ್ದು ಮುಂಚೆದ ಏನಾಯ್ತಾ? ಅದು ಹೋಗಿದೆ ಕೆಲವು, ಅದ್ರಲ್ಲಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ, ಸಿಮ್ ಕನೆಕ್ಟ್ ಆಗುದಿಲ್ಲ ಅಷ್ಟು. ಅದು ಒಳ್ಳೆ ಉಂಟಾ? ಕ್ಯಾಮೆರಾ ಎಲ್ಲ ಒಳ್ಳೇದುಂಟಲ್ಲ? ಬ್ಯಾಕ್ ಕ್ಯಾಮೆರಾ ತೋರಿಸಂತೆ. ನೀನು ಈಗಲೇ ಕವರ್ ಹಾಕ್ಬೇಕು, ಯಾಕಂತ ಹೇಳಿದ್ರೆ ಇಲ್ಲಾದ್ರೆ ಹೋಗ್ತದೆ. ಹೌದು, ಎಲ್ಲಿ ಇಡ್ಲಿಕ್ಕೆ ಬಿಡೋದಿಲ್ಲ ಮೊಬೈಲ್ ತೆಗೆದು ಹೋಗ್ಲಿಕ್ಕೆ. ಥ್ಯಾಂಕ್ ಯು ಹಬಿ. ಹಾಗೆ ಹೋಟ್ಲಿಂದ ನಾವು ಫುಡ್ ತಗೊಂಡು ಬಂದದ್ದು, ಯಾಕೆಂತ ಹೇಳಿದ್ರೆ ಇವತ್ತು ಫುಲ್ ಕ್ಲೀನ್ ಮಾಡಲಿಕ್ಕೆಲ್ಲ ಇತ್ತಲ್ಲ, ನಮಗೆ ಮಾಡಲಿಕ್ಕೆಲ್ಲ ಟೈಮ್ ಇರಲಿಲ್ಲ. ಅದಕ್ಕೆ ಬೇಕಾಗಿ ಹೋಟೆಲಿಂದ ತಗೊಂಡು ಬಂದಿದ್ದೇವೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.